ಕನಕಪುರ ತಾಲೂಕಿನ ಕಸಬಾ ಹೋಬಳಿಗೆ ಸೇರಿದ ನಾರಾಯಣಪುರ ಗ್ರಾಮದಲ್ಲಿ ಒಂಟಿ ಆನೆಯೊಂದು ರೈತನೋರ್ವನ ಮೇಲೆ ದಾಳಿ ನಡೆಸಿದ ಹಿನ್ನೆಲೆಯಲ್ಲಿ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರಾದ ಶ್ರೀನಿವಾಸ್ ರವರ ನೇತೃತ್ವದಲ್ಲಿ ಅರಣ್ಯ ಇಲಾಖೆಯ ಅಧಿಕಾರಿಗಳ ವಿರುದ್ಧ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸಿದ ಸಂಗತಿ ನಡೆಯಿತು. ನಾರಾಯಣಪುರ ಗ್ರಾಮದ ಚಿನ್ನಿಗಿರಿ ಗೌಡರ ಮಗ ಶ್ರೀನಿವಾಸ್ ಎಂಬಾತ ರೇಷ್ಮೆ ತೋಟದಲ್ಲಿ ಸೊಪ್ಪು ತರಲು ಹೋಗಿದ್ದಾಗ ತೋಟದಲ್ಲಿ ಇದ್ದ ಆನೆ ಹಠಾತ್ ಶ್ರೀನಿವಾಸ್ ರವರ ಮೇಲೆ ದಾಳಿ ನಡೆಸಿತ್ತು. ಆನೆಯ ದಾಳಿಗೆ ಸಿಲುಕಿದ ರೈತ ಶ್ರೀನಿವಾಸನ ಬಲತೊಡೆಯ ಮೇಲೆ ಕಾಲು ಇಟ್ಟ ಆನೆ ಶ್ರೀನಿವಾಸ್ ರವರ ಚೀರಾಟದ ಶಬ್ದಕ್ಕೆ ಗಾಬರಿಗೊಂಡು ಬಿಟ್ಟು ಹೋಗಿದೆ. ಈ ಘಟನೆಯಿಂದ ರೊಚ್ಚಿಗೆದ್ದ ನಾರಾಯಣಪುರ ಸುತ್ತಮುತ್ತಲ ಗ್ರಾಮಸ್ಥರು ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರಾದ ಸಿ ಶ್ರೀನಿವಾಸ್ ಹಾಗೂ ನಾಗರಾಜುರವರ ನೇತೃತ್ವದಲ್ಲಿ ರಸ್ತೆ ತಡೆ ನಡೆಸಿ ಅರಣ್ಯ ಇಲಾಖೆಯ ಉನ್ನತ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಗಾಯಾಳುವಿನ ಕುಟುಂಬಕ್ಕೆ ಪರಿಹಾರ ನೀಡುವಂತೆ ಹಾಗೂ ಆನೆಯ ದಾಳಿಯನ್ನು ಶಾಶ್ವತವಾಗಿ ತಡೆಗಟ್ಟುವಂತೆ ರೈತರು ಒತ್ತಾಯಿಸಿದರು. ನೂರಾರು ಸ್ಥಳಕ್ಕೆ ಜಿಲ್ಲಾ ಅರಣ್ಯ ಅಧಿಕಾರಿಗಳು ಆಗಮಿಸಿ ಗಾಯಾಳು ರೈತನ ಕುಟುಂಬಕ್ಕೆ ಪರಿಹಾರ ಕಲ್ಪಿಸಬೇಕು ಹಾಗೂ ಈ ಭಾಗದಲ್ಲಿ ಪದೇ ಪದೇ ಆನೆಗಳ ದಾಳಿಯಾಗುತ್ತಿದ್ದು ಶಾಶ್ವತವಾಗಿ ಪರಿಹಾರ ಕಲ್ಪಿಸಿ ಒತ್ತಾಯಿಸಿದರು. ಸರ್ಕಲ್ ಇನ್ಸ್ಪೆಕ್ಟರ್ ಅನಂತರಾಮು, ವಿಕಾಸ್ ಒಳಗೊಂಡಂತೆ ಕೋಡಿಹಳ್ಳಿ, ಕನಕಪುರ ಪೊಲೀಸರು ಆಗಮಿಸಿ ರೈತರ ಮನವೊಲಿಸಲು ಪ್ರಯತ್ನಿಸಿದರು. ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನದ ಎಸಿಎಫ್ ರವಿಕುಮಾರ್ ಸ್ಥಳಕ್ಕೆ ಆಗಮಿಸಿ ಕಾಡಾನೆಗಳ ದಾಳಿಯನ್ನು ನಿಯಂತ್ರಿಸಲು ಪ್ರತಿದಿನ ಸೈರನ್ ಮೊಳಗಿಸಲಾಗುವುದು, ಬ್ಯಾರಿಕೇಡ್ ಹಾಳಾಗಿರುವ ಸ್ಥಳಗಳಲ್ಲಿ ಸರಿಪಡಿಸಲಾಗುವುದು, ಗಾಯಾಳುವಿನ ಕುಟುಂಬಕ್ಕೆ ಪರಿಹಾರ ಸೇರಿದಂತೆ ಚಿಕಿತ್ಸಾ ವೆಚ್ಚವನ್ನು ಭರಿಸಲಾಗುವುದು ಎಂಬ ಭರವಸೆಯನ್ನು ನೀಡಿದ ಮೇಲೆ ರಸ್ತೆ ತಡೆಯನ್ನು ರೈತರು ತೆರವುಗೊಳಿಸಿದರು. ಕೋಡಿಹಳ್ಳಿ ವಲಯ ಅರಣ್ಯಾಧಿಕಾರಿ ಆಂಟೋನಿ ರೆಗ್ಯೋ, ಎಸಿಎಫ್ ರವಿಕುಮಾರ್, ಡಿಆರ್ಎಫ್ಒ ನಾಗರಾಜು ಸೇರಿದಂತೆ ಸಿಬ್ಬಂದಿಗಳು ಸ್ಥಳದಲ್ಲಿ ಆಗಮಿಸಿ ರೈತರ ಮನವೊಲಿಸಲು ಪ್ರಯತ್ನಿಸಿದ್ದು ಕಂಡುಬಂದಿತು. ಗಾಯಾಳು ಶ್ರೀನಿವಾಸ್ ರವರನ್ನು ದಯಾನಂದ ಸಾಗರ್ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸಾ ವೆಚ್ಚವನ್ನು ಅರಣ್ಯ ಇಲಾಖೆಗೆ ನೀಡಲಾಗುತ್ತದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಯಾವ ತರ ಆನೆಗಳ ಸಾಹೇಬ್ರೆ, ಈಗ ಏನು ಪ್ರಕರಣ ಏನಾಯ್ತು, ಏನ್ ಮಾಡಿದ್ರಿ, ಯಾರಿಗೆ? ಬೆಳಗಿನ ಜಾವ ಒಬ್ಬರಿಗೆ ಕಾಲ್ 8 ಗಂಟೆ ಕಾಲ್ ತುಳಿದಿದೆ. ನಮಗೆ ನಾಗರಾಜ್ ಅಂತ ಹೇಳ್ಬಿಟ್ಟು ನಮಗೆ ಕಾಲ್ ಮಾಡಿದ್ರು. ನಮಗೆ ಕಾಲ್ ಮಾಡಿದ ತಕ್ಷಣ ನಮ್ಮ ಸ್ಟಾಫ್ ಬಂದ್ರು, ನಾವು ಬಂದ್ವಿ. ನಾವು ನೋಡಿದ್ವಿ ಎಡಗಾಲ್ ಮೇಲೆ ಕಾಲಿಟ್ಟು ಇದಾಗಿದೆ. ಈಗ ಅಲ್ಲಿಂದ ಇಲ್ಲಿ ಬಂದು ಈಗ ಹಾಸ್ಪಿಟ್ಲಿಗೆ ಕಳಿಸಿದ್ವಿ. ಮೇಲಾಧಿಕಾರಿಗಳಿಗೆಲ್ಲ ನಾವಿಲ್ಲಿ ಕರೆಸ್ತಿದ್ದೀವಿ. ಕರೆಸ್ಬಿಟ್ಟು ಈಗ ಏನು ಈಗ ರೈತರೆಲ್ಲ ಶಾಶ್ವತ ಪರಿಹಾರ ಏನು ಮಾಡ್ತೀರಿ, ಆನೆಯಿಂದ ಏನು ಆಗದೆ ಇರಂಗೆ ನಮಗೆ ಏನು ಪರಿಹಾರ, ಶಾಶ್ವತವಾಗಿ ಏನು ಪರಿಹಾರ ಕೊಡ್ತೀರಿ ಅಂತ ಮೇಲಾಧಿಕಾರಿಗಳನ್ನ ಕರೆಸಿ ನಮಗೆ ಇಲ್ಲಿ ಬಗೆಹರಿಸ್ಕೊಡಿ ಅಂತ ಹೇಳಿದ್ದಾರೆ. ಸೊ ಎಲ್ಲ ಅಧಿಕಾರಿಗಳು ಬರ್ತಾ ಇದ್ದಾರೆ, ನಾವು ಇಲ್ಲಿ ಗೈಡ್ ಮಾಡ್ತಾ ಇದ್ದೀವಿ. ಯಾವ ಕಡೆಯಿಂದ ಬಂದಿದೆ ಅದು ಆನೆ? ನಿಮ್ಮ ಇದರಲ್ಲಿ ಆನೆ ಈ ಭಾಗದಿಂದ ಯಾವ್ದು ಕಾಡು, ಯಾವ್ದು? ನಿಡಗಲ್ ಈಗ ಈಗ ನಮ್ಮ ರೇಂಜ್ ಸಾಹೇಬ್ರು ಹೇಳಿದ್ರು, ಬೆಳಿಗ್ಗೆ ಹೇಳಿದ್ರು, ಫೋನ್ ಮಾಡಿದ್ರು, ಬಂದು ಎಲ್ಲ ಬಗೆಹರಿಸ್ಬಿಡ್ತೀವಿ ಅಂತ. ಯಾವುದು ಏನು ಬಗೆಹರಿಸ್ತಾ ಇಲ್ಲ. ಈಗ 8 ದಿನದಿಂದ ಗೊಲ್ಲಳ್ಳಿಲಿ ಒಬ್ಬಂದು ತೊಳಿತು, ಬೆಟ್ಟಳ್ಳಿಲಿ ತೊಳಿತು, ಭುವನೇಶ್ವರದಲ್ಲಿ ಒಬ್ಬಂದು ಸತ್ಯ ಹೋದ್ರು. ಈ ರೀತಿ ಆಗ್ತಾ ಇದೆ. ಫಾರೆಸ್ಟ್ ಇಲಾಖೆಯವರು ಏನು ಸ್ಪಂದಿಸ್ತಾ ಇಲ್ಲ. ಈಗ ಈ ಸ್ಥಳದಲ್ಲಿ ಈಗ ಹೊರಟೋಗ್ಬೇಕು. ಇಂಟಿಮೇಷನ್ ಕೊಟ್ಟು 3 ಅವರ್ ಆಯ್ತು. ಏನೋ ಈ ಜಾಗ ಖಾಲಿ ಮಾಡಿಸ್ಬೇಕು. ಫೋನ್ ಮಾಡಿದೀವಿ ಡಿಸಿಎಫ್ ಸಾಹೇಬ್ರಿಗೆ, ಇನ್ನೂ ಬರ್ತೀವಿ ಅಂತ ಹೇಳ್ತಾನೆ ಇದ್ದಾರೆ. ಬೇಜವಾಬ್ದಾರಿ ಕೆಲಸ ಫಾರೆಸ್ಟ್ ಇಲಾಖೆ ಅವ್ರದ್ದು. ಏನೋ ಆ ಸಮಯಕ್ಕೆ ಆ ಸಂದರ್ಭಕ್ಕೆ ಹೇಳಬೇಕು, ಹೇಳ್ಬಿಟ್ಟು ಆ ಸಮಯದಲ್ಲಿ ಹೇಳ್ಕೊಂಡು ಹೋಗ್ತಾ ಇದ್ದಾರೆ ಅಷ್ಟೇ. ಆಮೇಲೆ ಇನ್ನೊಂದು ಜನ ಪಾಯಿಂಟ್ ಹೇಳಿ, ರೆಗ್ಯುಲರು 12 ಗಂಟೆ ಹಂಗೆ ಹೇಳ್ತಾರೆ. ಅದೊಂದು ನಮ್ಗೆ ಅದೊಂದು ಗೊತ್ತಿಲ್ಲ, ಅದೊಂದು ಹೇಳ್ತಾರೆ.
ಇವ್ರಂತ ನಿಜ ಇವ್ರು ಬರೀ ಇದೇ ಕೆಲಸ ಒಬ್ಬೊಬ್ರು ಮಾತ್ರ ಬೆಳಗಿನ ಜಾವ 6:30 ನಮ್ಮ ಮನೆ ಹಿಂದೆನೆ ಅವ್ರ ತೋಟ ಇರೋದು. ಏನು ಅವ್ರ ಹೆಸರು ರೈತರ ಹೆಸರು ಏನು? ಶ್ರೀನಿವಾಸ ಅಂತ, ಚಿನ್ಗಿರಣ್ಣನ ಮಗ ಶ್ರೀನಿವಾಸ ಅಂತ. ಎಷ್ಟು ಏಜ್ ಒಂದು 45 ಐತೆ, 45 ಆಗೈತೆ. ಬೆಳಗಿನ ಜಾವ ನಮ್ಮ ಮನೆ ಹಿಂದೆನೆ ಪಕ್ಕದ ಒಂದು 2-3ನೇ ಹೊಲ ಇರೋದು. ಜೋರಾಗಿ ಕಿಚ್ಕೊಂಡಂಗಾಯ್ತು. ನಾವು ನೋಡಕ್ ಹೋದೆ ಏನಂತ ಅಂದ್ಬಿಟ್ಟು ತುಳಿದ್ಬಿಟ್ಟು ಒಡಗಿದ್ದಷ್ಟೊತ್ತಿಗೆ ಹೇಳ್ದಂಗೆ ಹಿಂಗೆ ಆಯ್ತು. ಅವನೇ ಮಾತಾಡ್ದ ಫೋನಲ್ಲಿ, ನಮ್ಗೆ ಮನೆಗೆ ಫೋನ್ ಮಾಡಿ ಹೇಳೋ ನನ್ನ ತುಳು ನೋಡಿ ನಾನೇ ಕರೀರಿ ಅಂತ. ಆಮೇಲೆ ನಾವು ಹೋಗಿ ನೋಡ್ತಾ ಇದ್ದಾನೆ ಆನೆ ತುಳುಬಿಡಿತು. ಅವ್ರಿಗೆ ರೇಂಜರಿಗೆ ಅವ್ರಿಗೆಲ್ಲ ಫೋನ್ ಮಾಡಿದ್ರು. ರೇಂಜರ್ ಬಂದರು. ಬೇಗ 10 ಮುಂಚೆ ಪೊಲೀಸ್ನವ್ರಿಗೆ ಫೋನ್ ಮಾಡಿದ್ರು. ಪೊಲೀಸ್ನವ್ರು ಬಂದಿದ್ರು, ಹೆಲ್ಪ್ ಮಾಡವ್ರೆ. ಈಗ ಫಾರೆಸ್ಟ್ರಿಗೆ ರೇಂಜರ್ಗೆ ಹೇಳ್ತಾ ಇದೀವಿ, DF ACFನ ಕರೆಸಿ ನಿಮ್ಮ ಇದ್ರಲ್ಲಿ ಅಂತ ಬರ್ತಾ ಇಲ್ಲ. 6:30 ತುಳಿದಿರೋದು 10:15 ಆಯಿತು, ಈಗೂ ಬರ್ತಾ ಇಲ್ಲ. ಜನಗಳೆಲ್ಲ ಪಬ್ಲಿಕ್ ಎಲ್ಲ ನಮಗೆ ಅವ್ರು ಬಂದು ನಮಗೆ ಅವ್ರು ಏನು ಆಶ್ವಾಸನೆ ಕೊಡಲಿ ಅಂತ ಕಾಯ್ಕೊಂಡಿದ್ದೀವಿ ಅಂತ ಕಾಯ್ಕೊಂಡವ್ರೆ. ಅವ್ರು ಬರೋ ಗಂಟೆ ಸ್ಟ್ರೈಕ್ ಮಾಡ್ತೀವಿ ಅಂತ ಮಾಡ್ತಾವ್ರೆ. ಅದಕ್ಕೆ ನಾವು ಬೆಂಬಲ ಕೊಡ್ತಾ ಇದೀವಿ. ಈ ರಸ್ತೆ ತಡೆ ಮಾಡ್ತಾ ಇದ್ದೀರಾ? ಹೌದು. ಇಡೀ ಬೇರೆ ಕಡೆ ಬಿಡುವಾಗ ಮಾಡ್ತೀವಿ. ಏನಮ್ಮ ನಿಮ್ಮ ಹೆಸರು? ನಿಮ್ಮ ಯಜಮಾನ್ ಹೆಸರು? ಎಷ್ಟೊತ್ತಿನಲ್ಲಿ ಈ ಘಟನೆ ಆಯಿತು? ಏನು ಆನೆ ತುಳಿದಿದೆ ಅಂತ ಗೊತ್ತಾಯ್ತು? ಎಷ್ಟೊತ್ತಿನಲ್ಲಿ ಹೋದ್ರು ಹೊಲಕ್ಕೆ? ಹಾಂ, ನಿಮ್ಗೆ ಎಷ್ಟೊತ್ತು ಗೊತ್ತಾಯ್ತು ಘಟನೆ? 7 ಗಂಟೆಗೆ ಹೋದ್ರು. ಆಮೇಲೆ ಯಾರೋ ಕಟ್ಕೊಂಡು ಈಗ ಏನು ಹಾಸ್ಪಿಟ್ಲಿಗೆ ಹೋಗಿದ್ದಾರೆ ಅವರು? ಈಗ ಏನು ಹೇಳ್ತಾರೆ? ಈಗ ನಿಮ್ಮ ಇದೇನು ಅಭಿಪ್ರಾಯ ಏನು? ಈಗ ಫಾರೆಸ್ಟ್ ಮಾಡ್ಬಿಟ್ಟಲ್ಲ, ನಮ್ಗೆ ಯಾರು ಗೊತ್ತಾಗತ್ತೆ? ನನ್ನ ಮಕ್ಕಳು ನನ್ನ ನೋಡೋರು ಎಷ್ಟು ಜನ ಮಕ್ಕಳು? ಇಬ್ರು ಮಕ್ಳವ್ರೆ, ಒಬ್ಬ ಕುತ್ಕವ್ನೆ, ನಮ್ ನೋಡೋರು ನಮ್ಗೆ ಅದಕ್ಕೂ ಯಾರು ನಮ್ಗೆ ಹಿಂಗ್ ಮಾಡ್ಬಿಟ್ರಲ್ಲ. ನಾವು ವಾಲ್ತಕ್ ಹೋಗಂಗಿಲ್ಲ, ವಾಲ್ತಕ್ ಹೋಗ್ತೇನೆ. ನಮ್ ಇದನ್ನೇ ಇಲ್ಲ, ನಮ್ ಮಾಡೋರು ವಾಲ್ತಕ್ ಹೋಗುದಿರಿ ಸರ್. ಒಂದ್ ಅಜ್ಜೆ ಮಾಡ್ಬಿಟ್ರೆ ಅವ್ ಸಂಗಿಲೇ ನಿಂತಿರ್ತವೆ ಆನೆಗಳು. 4 ಆನೆ ಒಂದೇ ತಾವ್ ನಿಂತಿರ್ತವೆ. ನಾವೇನ್ ಕೆಲಸ ಮಾಡೋದು ಅನ್ಕೊಳ್ತಾವು? ಎಷ್ಟು ಸಲ ಹೇಳಿದ್ರು ಒಂದು ಆವಳಿ ನಮ್ಗೆ ತಗೊಂಡೋಗಿ ಹಾಕ್ಬಿಡ್ತಾರೆ ಸ್ಟೇಷನ್ಗೆ. ಏನಾರ ಒಂದು ಮಿಕ್ಕವಾಡಿಲಿ ತಗೊಂಡೋಗಿ ಸ್ಟೇಷನ್ಗೆ ಹಾಕ್ತಾರೆ. ನಮಗ್ ಮಾತ್ರ ಇದಿಲ್ವಾ ಸರ್? ನಮ್ಗೇನು ಸೌಲಭ್ಯ ಇಲ್ವಾ? ಇವಾಗ ಸೊಪ್ಪು ಮನೆ ಈಚೆ ಬರಕಾಯ್ತಲ್ಲ. 7:30 ಗಂಟೆ ಅಂತ ಪರಿಸ್ಥಿತಿ ಬಂದ್ಬಿಡದೆ ನಮಗೆ. ನನ್ನ ಮಾವನ ಮನೆ 7:30 ಸಾಯಂಕಾಲ 6:30 ಯಾವಕ್ಕೂ ಕಿವಿಗೆ ಹಾಕೊಳ್ಳಲ್ಲ. 6:30 ಬರ್ತವೆ. ಯಾರು ಇವ್ರಂತ ಇವ್ರ ಮೇಲೆ ಕೇಳಿದ್ರೆ ಅವ್ರು ಹೇಳ್ತಾರೆ, ಅವ್ರು ಕೇಳ್ತಾರೆ ಯಾವ ಗಾಡಿ ಸೌಲಭ್ಯ ಇದೆ ಅಂತಾರೆ. ಪಟಾಕಿ ಕೇಳಕ್ ಬಂದ್ರೆ ಗಲಾಟೆ. ಫಾರೆಸ್ಟ್ ರೇಂಜರ್ ಇವರು ಯಾವ ತರ ಆನೆಗಳನ್ನ ಸಾಹೇಬ್ರೆ, ಈಗ ಏನು ಪ್ರಕರಣ ಏನಾಯ್ತು? ಏನು ಮಾಡಿದ್ರಿ? ಯಾರಿಗೆ? ಬೆಳಗಿನ ಜಾವ ಒಬ್ಬರಿಗೆ ಕಾಲ್ ತುಳಿದಿದೆ. 8 ಗಂಟೆ ಕಾಲ್ ತುಳಿದಿದೆ. ನಮಗೆ ನಾಗರಾಜ್ ಅಂತ ಹೇಳ್ಬಿಟ್ಟು ನಮಗೆ ಕಾಲ್ ಮಾಡಿದ್ರು. ನಮಗೆ ಕಾಲ್ ಮಾಡಿದ ತಕ್ಷಣ ನಮ್ಮ ಸ್ಟಾಫ್ ಬಂದ್ರು, ನಾವು ಬಂದ್ವಿ. ನಾವು ನೋಡಿದ್ವಿ ಎಡಗಾಲ್ ಮೇಲೆ ಕಾಲಿಟ್ಟು ಇದಾಗಿದೆ. ಅಲ್ಲಿಂದ ಇಲ್ಲಿ ಬಂದು ಈಗ ಹಾಸ್ಪಿಟ್ಲಿಗೆ ಕಳಿಸಿದ್ವಿ. ಮೇಲಾಧಿಕಾರಿಗಳಿಗೆಲ್ಲ ನಾವು ಇಲ್ಲಿ ಕರೆಸ್ತಿದ್ದೀವಿ. ಕರೆಸ್ಬಿಟ್ಟು ಈಗ ಇಲ್ಲಿ ಏನು ಈಗ ರೈತರೆಲ್ಲ ಶಾಶ್ವತ ಪರಿಹಾರ ಏನು ಮಾಡ್ತೀರಿ? ಆನೆಯಿಂದ ಏನು ಆಗದೆ ಇರಂಗೆ ನಮಗೆ ಏನು ಪರಿಹಾರ, ಶಾಶ್ವತವಾಗಿ ಏನು ಪರಿಹಾರ ಕೊಡ್ತೀರಿ? ಮೇಲಾಧಿಕಾರಿಗಳನ್ನ ಕರೆಸಿ ನಮಗೆ ಇಲ್ಲಿ ಬಗೆಹರಿಸ್ಕೊಡಿ ಅಂತ ಹೇಳಿದ್ದಾರೆ. ಸೊ ಎಲ್ಲ ಅಧಿಕಾರಿಗಳು ಬರ್ತಾ ಇದ್ದಾರೆ, ನಾವು ಇಲ್ಲಿ ಗೈಡ್ ಮಾಡ್ತಾ ಇದ್ದೀವಿ. ಯಾವ ಕಡೆಯಿಂದ ಬಂದಿದೆ ಅದು ಆನೆ ನಿಮ್ಮ ಇದರಲ್ಲಿ? ಆನೆ ಈ ಭಾಗದಿಂದ. ಯಾವ್ದು ಕಾಡು? ಯಾವ್ದು?
ಈಗ ನಮ್ಮ ರೇಂಜ್ ಸಾಹೇಬ್ರು ಹೇಳಿದ್ರು, ಬೆಳಿಗ್ಗೆ ಹೇಳಿದ್ರು, ಫೋನ್ ಮಾಡಿದ್ರು, ಬಂದು ಎಲ್ಲ ಬಗೆಹರಿಸ್ಬಿಡ್ತೀವಿ ಅಂತ. ಯಾವುದು ಏನು ಬಗೆಹರಿಸ್ತಾ ಇಲ್ಲ. ಈಗ 8 ದಿನದಿಂದ ಗೊಲ್ಲಳ್ಳಿಲಿ ಒಬ್ಬಂದು ತೊಳಿತು, ಬೆಟ್ಟಳ್ಳಿಲಿ ತೊಳಿತು, ಮುನೇಶ್ವರದಲ್ಲಿ ಒಬ್ಬಂದು ಸತ್ಯ ಹೋದ್ರು. ಈ ರೀತಿ ಆಗ್ತಾ ಇದೆ. ಫಾರೆಸ್ಟ್ ಇಲಾಖೆಯವರು ಏನು ಸ್ಪಂದಿಸ್ತಾ ಇಲ್ಲ. ಈಗ ಈ ಸ್ಥಳದಲ್ಲಿ ಈಗ ಹೊರಟೋಗ್ಬೇಕು. ಇಂಟಿಮೇಷನ್ ಕೊಟ್ಟು 3 ಅವರ್ ಆಯ್ತು. ಏನೋ ಈ ಜಾಗ ಖಾಲಿ ಮಾಡಿಸ್ಬೇಕು. ಫೋನ್ ಮಾಡಿದೀವಿ DCF ಸಾಹೇಬ್ರಿಗೆ, ಇನ್ನೂ ಬರ್ತೀವಿ ಅಂತ ಹೇಳ್ತಾನೆ ಇದ್ದಾರೆ. ಬೇಜವಾಬ್ದಾರಿ ಕೆಲಸ ಫಾರೆಸ್ಟ್ ಇಲಾಖೆ ಅವ್ರದ್ದು. ಏನೋ ಆ ಸಮಯಕ್ಕೆ ಆ ಸಂದರ್ಭಕ್ಕೆ ಹೇಳ್ಬೇಕು, ಹೇಳ್ಬಿಟ್ಟು ಆ ಸಮಯದಲ್ಲಿ ಹೇಳ್ಕೊಂಡು ಹೋಗ್ತಾ ಇದ್ದಾರೆ ಅಷ್ಟೇ. ಆಮೇಲೆ ಇನ್ನೊಂದು ಏನಪ್ಪ ಅಂತ ಹೇಳಿ, ರೆಗ್ಯುಲರು 12 ಗಂಟೆ ಹಂಗೆ ಹೇಳ್ತಾರೆ. ಅದೊಂದು ನಮ್ಗೆ ಅದೊಂದು ಗೊತ್ತಿಲ್ಲ, ಅದೊಂದು ಹೇಳ್ತಾರೆ. ನಂಬರ್ ಇವ್ರು ಅಂತ ನಿಜ, ಇವ್ರು ಬರೀ ಇದೇ ಕೆಲಸ. ಒಬ್ಬೊಬ್ರು ಮಾತ್ರ ಬೆಳಗಿನ ಜಾವ 6:15 ನಮ್ಮ ಮನೆ ಹಿಂದೆನೆ ಅವ್ರ ತೋಟ ಇರೋದು. ಏನು ಅವ್ರ ಹೆಸರು, ರೈತರ ಹೆಸರು? ಶ್ರೀನಿವಾಸ ಅಂತ, ಚಿನ್ಗಿರಾನ ಮಗ ಶ್ರೀನಿವಾಸ ಅಂತ. ಎಷ್ಟು ಏಜ್ ಒಂದು 45 ಐತೆ, 45 ಆಗೈತೆ. ಬೆಳಗಿನ ಜಾವ ನಮ್ಮ ಮನೆ ಹಿಂದೆನೆ ಪಕ್ಕದ ಒಂದು 2-3ನೇ ಹೊಲ ಇರೋದು. ಜೋರಾಗಿ ಕಿಚ್ಕೊಂಡಂಗಾಯ್ತು. ನಾವು ನೋಡಕ್ ಹೋದೆ ಏನಂತ ಅಂದ್ಬಿಟ್ಟು ತುಳಿದ್ಬಿಟ್ಟು ಒಡಗಿದ್ದಷ್ಟೊತ್ತಿಗೆ ಹೇಳೋದಂಗೆ ಹಿಂಗೆ ಆಯ್ತು. ಅವನೇ ಮಾತಾಡ್ದ ಫೋನಲ್ಲಿ, ನಮ್ಗೆ ಮನೆಗೆ ಫೋನ್ ಮಾಡಿ ಹೇಳೋ ನನ್ನ ತುಳು ನೋಡಿ ನಾನೇ ಕರೀರಿ ಅಂತ. ಆಮೇಲೆ ನಾವು ಹೋಗಿ ನೋಡ್ತಾ ಆನೆ ತುಳುಬಿಡಿತು. ಅವ್ರಿಗೆ ರೇಂಜರಿಗೆ ಅವ್ರಿಗೆಲ್ಲ ಫೋನ್ ಮಾಡ್ದ. ರೇಂಜರ್ ಬಂದರು. ಬೇಗ 10ಕ್ಕಿಂತ ಮುಂಚೆ ಪೊಲೀಸ್ನವ್ರಿಗೆ ಫೋನ್ ಮಾಡಿದ್ರು. ಪೊಲೀಸ್ನವ್ರು ಬಂದಿದ್ರು, ಹೆಲ್ಪ್ ಮಾಡವ್ರೆ. ಈಗ ಫಾರೆಸ್ಟ್ರಿಗೆ ರೇಂಜರ್ಗೆ ಹೇಳ್ತಾ ಇದೀವಿ, DF ACF ಕರೆಸಿ ನಿಮ್ಮ ಇದ್ರಲ್ಲಿ ಅಂತ ಬರ್ತಾ ಇಲ್ಲ. 6:30 ತುಳಿದಿರೋದು 10:30 ಆಯಿತು, ಈಗೂ ಬರ್ತಾ ಇಲ್ಲ. ಜನಗಳೆಲ್ಲ ಪಬ್ಲಿಕ್ ಎಲ್ಲ ನಮಗೆ ಅವ್ರು ಬಂದು ನಮಗೆ ಅವ್ರು ಏನು ಆಶ್ವಾಸನೆ ಕೊಡಲಿ ಅಂತ ಕಾಯ್ಕೊಂಡಿದೀವಿ ಅಂತ ಕಾಯ್ಕೊಂಡವ್ರೆ. ಅವ್ರು ಬರೋ ಗಂಟೆ ಸ್ಟ್ರೈಕ್ ಮಾಡ್ತೀವಿ ಅಂತ ಮಾಡ್ತಾವ್ರೆ. ಅದಕ್ಕೆ ನಾವು ಬೆಂಬಲ ಕೊಡ್ತಾ ಇದೀವಿ. ಈ ರಸ್ತೆ ತಡೆ ಮಾಡ್ತಾ ಇದ್ದೀರಾ? ಹೌದು. ಬೇರೆ ಕಡೆ ಬಿಡುವಾಗ ಮಾಡ್ತೀವಿ.